ಹಲೋ ಗೈಸ್, ಲವ್ ಮೀಡಿಯಾಕ್ಕೆ ಎಲ್ಲರಿಗೂ ಸ್ವಾಗತ. ನಾನು ಜಿಸ್ನಾ. ಇವತ್ತು ನಾನು ನಿಮಗೆ ಕೇರಳ ಸ್ಟೈಲ್ ಬೇಳೆ ಪಾಯಸ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಆ್ಯಕ್ಚುಲಿ ಕೇರಳ ಸ್ಟೈಲ್ ಅಂತ ಹೇಳೋಕ್ಕಾಗಲ್ಲ, ಏಕೆಂದರೆ ಕೇರಳದಲ್ಲಿ ಅವರು ತೆಂಗಿನ ಹಾಲು ಮತ್ತು ಬೆಲ್ಲ ಪಾಕ ಮಾಡಿ ಹಾಕ್ತಾರೆ. ಆದರೆ ನಾನು ಆ ಥರ ಮಾಡ್ತಾಯಿಲ್ಲ, ಇನ್ನೂ ಈಸಿಯಾಗಿರೋವಂಥ ಒಂದು ಮೆಥಡನ್ನು ನಿಮಗೆ ತೋರಿಸ್ಕೊಡ್ತೀವಿ. ಬನ್ನಿ ಇದು ಹೇಗೆ ಮಾಡೋದು ಅಂತ ನೋಡೋಣ. ಈಗ ಅದಕ್ಕಾಗಿ ನಾವು ಇಲ್ಲಿ ಹೆಸ್ರು ಬೇಳೆನ ತಗೊಂಡಿದ್ದೀನಿ. ಹೆಸ್ರು ಬೇಳೆನ ನಾವು ಫಸ್ಟು ಉರಿಬೇಕಾಗಿದೆ, ಚೆನ್ನಾಗಿ ಫ್ರೈ ಮಾಡಬೇಕು. ಗೋಲ್ಡನ್ ಕಲರ್ ಬರೋ ತನಕ ನಾವು ಇದನ್ನು ಬಾಣಲೆಯಲ್ಲಿಟ್ಟು ಫ್ರೈ ಮಾಡೋಣ. ನೀವು ಬೆಂಕಿ ನೋಡ್ಕೋಬೇಕು, ಜಾಸ್ತಿ ಆದರೆ ಸೀದೋಗಬಾರ್ದು. ಗೋಲ್ಡನ್ ಕಲರ್ ಆಗೋ ತನಕ ನಾವು ಇದನ್ನು ಚೆನ್ನಾಗಿ ಫ್ರೈ ಮಾಡೋಣ. ನಾನು ಮಾತಾಡೋದ್ರಲ್ಲಿ ಏನಾದರೂ ತಪ್ಪಿದರೆ ದಯವಿಟ್ಟು ಕ್ಷಮಿಸಿ, ಏಕೆಂದರೆ ನಾನು ಕೇರಳದಿಂದ ಇಲ್ಲಿ ಬಂದು ಕನ್ನಡ ಕಲ್ತಿರೋದು. ಹಾಗಾಗಿ ಮಾತಾಡುವಾಗ ಏನಾದರೂ ಮಿಸ್ಟೇಕ್ ಆದರೆ ದಯವಿಟ್ಟು ನೀವು ಕ್ಷಮಿಸಬೇಕು. ಏನಾದರೂ ತಪ್ಪಿದರೆ ನೀವು ಕಮೆಂಟಲ್ಲಿ ನನಗೆ ಹಾಕಿದರೆ ನಾನು ಅದನ್ನು ಸರಿ ಮಾಡ್ಕೊತೀನಿ. ನಾವೀಗ ಇದನ್ನು ಚೆನ್ನಾಗಿ ಗೋಲ್ಡನ್ ಕಲರ್ ಆಗೋ ತನಕ ನಾವಿದನ್ನು ಫ್ರೈ ಮಾಡ್ಕೊಳ್ಳೋಣ. ಗೋಲ್ಡನ್ ಕಲರ್ ಆದಮೇಲೆ ನಾವು ಇದನ್ನು ಈಗ ವಾಶ್ ಮಾಡಬೇಕಾಗಿದೆ. ಫಸ್ಟೇ ನಾವು ವಾಶ್ ಮಾಡಿದರೆ ಮತ್ತೆ ನಾವು ಇದನ್ನು ಫ್ರೈ ಮಾಡೋಕ್ಕೆ ಕಷ್ಟ ಆಗುತ್ತೆ. ಹಾಗಾಗಿ ನಾವು ಫಸ್ಟೇ ಫ್ರೈ ಮಾಡಿಬಿಟ್ಟು ಆಮೇಲೆ ನಾವು ಇದನ್ನು ಏನು ಮಾಡಬೇಕು, ತೊಳಿಬೇಕು. ನಾನೀಗ ಇಲ್ಲಿ ಇದನ್ನು 2 ಸಲ ತೊಳಿತಾ ಇದ್ದೀನಿ. ಚೆನ್ನಾಗಿ ಕ್ಲೀನಾಗಿ ತೊಳಿಬೇಕು ಅಂತ 2 ಸಲ ತೊಳೆದಿದ್ದೀವಿ. ನೀವು ಬೇಕಾದರೆ ಜಾಸ್ತಿ ತೊಳಿಬೋದು. ಚೆನ್ನಾಗಿ ನೀಟಾಗಿ ಇದನ್ನು ನಾವು ತೊಳೆದು ಇಟ್ಕೊಳ್ಳೋಣ. ನಾನಿಲ್ಲಿ ಇವಾಗ ನೀಟಾಗಿ ತೊಳೆದಿದ್ದೀನಿ. ಈಗ ನಾವು ಇದನ್ನು ವಿಸಲಿಗೆ ಹಾಕಿ ಕೂಗಿಸ್ಬೇಕಾಗಿದೆ. ಈ ಸಮಯದಲ್ಲಿ ಈ ವಿಡಿಯೋ ನೋಡ್ತಿರುವಾಗಲೇ ನೀವು ನನ್ನ ವೀಡಿಯೋಸ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಫ್ರೆಂಡ್ಸಿಗೂ ಇದನ್ನು ಶೇರ್ ಮಾಡಿ, ಅವರಿಗೂ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಿ. ಮಧ್ಯದಲ್ಲಿ ನೀವು ಇದನ್ನು ನೋಡೋಣ. ಇವಾಗ ನಾವು ಇದನ್ನು ತೊಳೆದಾಗಿದೆ. ಈಗ ನಾವು ಇದನ್ನು ವಿಸಿಲ್ ಹಾಕೋಣ. ಅದಕ್ಕಾಗಿ ನಾನು ಈಗ ನೀರನ್ನು ಹಾಕ್ತಿದ್ದೀವಿ. ನಾವು ಎಷ್ಟು ಹೆಸ್ರುಬೇಳೆ ಎಷ್ಟು ತಗೋತೀವೋ ಅದಕ್ಕೆ ಡಬಲ್ ನಾವು ನೀರನ್ನು ಹಾಕಬೇಕಾಗತ್ತೆ. ಆವಾಗ ನಾನಿಲ್ಲಿ ನೀರನ್ನು ಹಾಕ್ತಾಯಿದ್ದೀನಿ. ನಾವು ನೀರು ಹಾಕಿದ ನಂತರ ನಾವು ಇದಕ್ಕೆ ನಾವು ಒಂದು ಸ್ವಲ್ಪ ಉಪ್ಪು, ಅಂದರೆ ಟೇಸ್ಟಿಗೆ ತಕ್ಕಂತೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಡೋಣ, ಜಾಸ್ತಿ ಬೇಡ. ಈಗ ನಾವು ಇದನ್ನು ಕೂಗಿಸೋಣ. ನಾನು ಇಲ್ಲಿ 2 ವಿಸಿಲ್ ಕೂಗಿಸ್ತಾ ಇದ್ದೀನಿ. ಆ ಸಮಯದಲ್ಲಿ ನಾವು ಇನ್ನೊಂದು ಪ್ಯಾನಿಗೆ ಹಾಲನ್ನು ಬಿಸಿ ಮಾಡೋಣ. ನಾನು ತೆಂಗಿನ ಹಾಲು ಯೂಸ್ ಮಾಡ್ತಾಯಿಲ್ಲ, ಮಾಮೂಲಿ ಹಸು ಹಾಲಲ್ಲಿ ಮಾಡ್ತಾಯಿದ್ದೀನಿ. ನಾನಿಲ್ಲಿ 1 ಲೀಟ್ರ್ ಹಾಲನ್ನು ತಗೊಂಡಿದ್ದೀನಿ. ನೀವು ಎಷ್ಟು ಮಾಡ್ತೀವೋ ಅದಕ್ಕೆ ತಕ್ಕಂತೆ ನೀವು ಹಾಲನ್ನ ತಗೋಬೋದು. ಈಗ ಇಲ್ಲಿ ಇದು 2 ವಿಸಿಲ್ ಕೂಗಿದೆ ನೋಡಿ. ಇವಾಗ ಚೆನ್ನಾಗಿ ಬೇಳೆ ಎಲ್ಲ ಬೆಂದು ಬಂದಿದೆ. ಈಗ ನಾವು ಇದಕ್ಕೆ ಏನು ಮಾಡೋಣ, ಬಿಸಿ ಮಾಡಿಟ್ಟಿರೋಂಥ ಹಾಲನ್ನು ಇದಕ್ಕೆ ಸೇರಿಸಿ ಮಿಕ್ಸ್ ಮಾಡೋಣ. ಚೆನ್ನಾಗಿ ಕಲಸೋಣ. ಹಾಲು ಮತ್ತು ಬೇಳೆ 2 ಚೆನ್ನಾಗಿ ಮಿಕ್ಸ್ ಆಗಬೇಕು. ಅಲ್ಲಿ ತನಕ ನಾವಿದನ್ನು ನೀಟಾಗಿ ಕಲಸೋಣ. ಈ ಸಮಯದಲ್ಲಿ ನಾವು ಇನ್ನೊಂದು ಸ್ವಲ್ಪ ಹಾಲು ಬೇಕಾಗಿದೆ. ಅದಕ್ಕೆ ನಾವು ಇನ್ನೊಂದು ಸ್ವಲ್ಪ ಹಾಲನ್ನು ಇದ್ರ ಜೊತೆಯಲ್ಲಿ ಮಿಕ್ಸ್ ಮಾಡ್ತಾಯಿದ್ದೀವಿ. ಇದನ್ನು ಚೆನ್ನಾಗಿ ನಾವು ಮಿಕ್ಸ್ ಮಾಡೋಣ. ಆನಂತರ ನಾವು ಇದಕ್ಕೆ ಬೇಕಾಗಿರೋಂಥ ಈಗ ನಾವು ಇದಕ್ಕೆ ಏನು ಬೇಕೋ ಗೋಡಂಬಿ, ದ್ರಾಕ್ಷಿ ಎಲ್ಲ ಬೇಕಾಗಿದೆ. ಅದನ್ನು ನಾವು ಒಂದು ಪ್ಯಾನಲ್ಲಿಟ್ಟು ತುಪ್ಪ ಹಾಕಿ ಫ್ರೈ ಮಾಡೋಣ. ಎಣ್ಣೆಗಿಂತ ತುಪ್ಪನೇ ಚೆನ್ನಾಗಿರುತ್ತೆ. ಹಾಗಾಗಿ ನಾವು ತುಪ್ಪ ಹಾಕಿ ಅದಕ್ಕೆ ಗೋಡಂಬಿ ಮತ್ತು ದ್ರಾಕ್ಷಿನ ನಾವು ಫ್ರೈ ಮಾಡಿ ತಗೊಳ್ಳೋಣ. ಚೆನ್ನಾಗಿ ಫ್ರೈ ಆಗೋ ತನಕ ನಾವು ಇದನ್ನು ಸಿಮ್ಮಲ್ಲಿಟ್ಟು ಮಾಡಬೇಕು. ಇಲ್ಲಾಂದರೆ ಅದು ಬೇಗ ಫ್ರೈ ಆಗಿಬಿಡುತ್ತೆ, ಸೀದೋಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ನಾವು ಇದನ್ನು ನೀಟಾಗಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಫ್ರೈ ಮಾಡೋಣ. ಗೋಡಂಬಿ ಫ್ರೈ ಮಾಡಿದ್ಮೇಲೆ ನಾವು ದ್ರಾಕ್ಷಿ ಫ್ರೈ ಮಾಡಿದ್ಮೇಲೆ ನಾವು ಗೋಡಂಬಿನೂ ಕೂಡ
ಫ್ರೈ ಮಾಡೋಣ. ಮಿಕ್ಸ್ ಮಾಡಿಟ್ಟಿರೋಂಥ ಇದಕ್ಕೆ ನಾವು ಏನು ಮಾಡೋಣ, ಅದಕ್ಕಿಂತ ಮೊದಲಾಗಿ ನಾವು ಸಕ್ಕರೆ ಸೇರಿಸ್ಬೇಕು. ಎಲ್ಲ ಬೆಲ್ಲ ಪಾಕ ಮಾಡಿ ಸೇರಿಸ್ತಾರೆ, ಆದರೆ ನಾನು ಬೆಲ್ಲ ಪಾಕ ಮಾಡಿಲ್ಲ, ಸಕ್ಕರೆ ಸೇರಿಸ್ತಾ ಇದ್ದೀನಿ. ಇಲ್ಲಿ ಸಕ್ಕರೆನ ಸೇರಿಸ್ಕೊಳ್ಳೋಣ. ನಿಮಗೆ ಎಷ್ಟು ಸ್ವೀಟ್ ಬೇಕು ಅದಕ್ಕೆ ತಕ್ಕಂತೆ ನೀವು ಇಲ್ಲಿ ಸಕ್ಕರೆನ ಸೇರಿಸ್ಕೋಬೋದು. ನೀಟಾಗಿ ಸಕ್ಕರೆ ಸೇರಿಸ್ಕೊಂಡು ನೀವು ಇದನ್ನು ಮಾಡ್ಬೋದು. ಅದಾದಮೇಲೆ ನಾವು ಫ್ರೈ ಮಾಡಿಟ್ಟಿರೋಂಥ ಗೋಡಂಬಿ ಮತ್ತು ದ್ರಾಕ್ಷಿನ ಇದಕ್ಕೆ ಮಿಕ್ಸ್ ಮಾಡೋಣ. ಒಂದು ಸ್ವಲ್ಪ ಲೈಟಾಗಿ ಕುದಿಯೋ ತನಕ ಇಟ್ಟರೆ ನಮ್ಮ ಪಾಯಸ ಇಲ್ಲಿ ರೆಡಿಯಾಗಿದೆ. ಥ್ಯಾಂಕ್ ಯು.